ನಮಸ್ತೆ ಸ್ಟೂಡೆಂಟ್ಸ್. ಸೊ ಲಾಸ್ಟ್ ಕ್ವೆಶನ್ 2020-25 ಸೆಕ್ಷನ್ ಬಿ ನೊಂದು ಡಿಸ್ಕಸ್ ಮಾಡ್ಬಿಡೋಣ. ಸೊ ಇದು ತುಂಬಾನೇ ಸಿಂಪಲ್ ಆಗಿದೆ ಸ್ಟೂಡೆಂಟ್ಸ್. ಬರೀ ನಾವು 3 ಸ್ಟೆಪ್ಸ್ ಅಷ್ಟೇ ಮಾಡ್ಬೇಕಾಗಿರೋದು, ಅದು ಸ್ಟೆಪ್ 3 ಇಂದ ಮಾಡ್ಬೇಕಾಗಿರುತ್ತೆ. ನೋಡೋಣ. ಸೊ ಆನ್ 16th April 2024, fire incurred in the premises of Ratna Traders. Most of the stock was destroyed by fire. Stock salvaged was ಎಸ್ಟಿಮೇಟೆಡ್ ಅಟ್ 2712. ಅಂದ್ರೆ ಫೈರ್ ಇಂದ ಸೇವ್ ಆಗಿರೋದು 2712. ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾರೆ, ಮಾರ್ಜಿನ್ 30% ಆನ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ. ಗ್ರಾಸ್ ಪ್ರಾಫಿಟ್ ರೇಷಿಯೋ ಕೊಟ್ಬಿಟ್ಟಿದ್ದಾರೆ ಅಂತಾರೆ. ಸ್ಟೆಪ್ 1 ಮಾಡಂಗಿಲ್ಲ, ಸ್ಟೆಪ್ 2 ಮಾಡಂಗಿಲ್ಲ. ದ ಸ್ಟಾಕ್ ಹ್ಯಾವ್ ಬಿನ್ ಇನ್ಶೂರ್ಡ್ ಅಟ್ ₹7,500. ಅಂದ್ರೆ ಅರ್ಥ ಪಾಲಿಸಿ ಅಮೌಂಟ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 7,500. ಫ್ರಮ್ ದ ಬುಕ್ಸ್ ಆಫ್ ಅಕೌಂಟ್ಸ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ವೇರ್ ಅವೈಲೇಬಲ್. ಸ್ಟಾಕ್ ಆಸ್ ಆನ್ 1/4/2024 ವಾಸ್ ವ್ಯಾಲ್ಯೂಡ್ ಎಟ್ 10,438. ಅಂದ್ರೆ ಓಪನಿಂಗ್ ಸ್ಟಾಕ್ ಅಂತ ಹೇಳ್ಬೋದು. ಯಾವ ಅಕೌಂಟ್ ಅಲ್ಲಿ ತಗೋಬೇಕು ಅಂತ ನೆಕ್ಸ್ಟ್ ಡಿಸೈಡ್ ಮಾಡೋಣ. ಸೇಲ್ಸ್ ಅಂಡ್ ಪರ್ಚೇಸಸ್ ಅಂಡ್ ಸೇಲ್ಸ್ ಫ್ರಮ್ 1/1/2024 ಟು 16/4/2024. ಅಂದ್ರೆ ಪರ್ಚೇಸಸ್ ಸೇಲ್ಸ್ ಕೊಟ್ಟಿದ್ದಾರೆ. ಮೋರ್ ಓವರ್ ನಾವು ಮಾಡ್ಬೇಕಾಗಿರೋದೇ ಥರ್ಡ್ ಸ್ಟೆಪ್ ಇಂದ, ಯಾಕಂದ್ರೆ ಸ್ಟೆಪ್ 2 ಗ್ರಾಸ್ ಪ್ರಾಫಿಟ್ ರೇಷಿಯೋ ಕೊಟ್ಟಿದ್ದಾರೆ. ಸೊ ಈ ಸ್ಟಾಕ್ ನಾವು ಓಪನಿಂಗ್ ಸ್ಟಾಕ್ ಆಗಿ ತಗೋತೀವಿ. ಪರ್ಚೇಸಸ್ ನ ಸೇಲ್ಸ್ ನ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ ಅಲ್ಲೇ ತಗೋತೀವಿ. ಶೋ ದ ಸ್ಟೇಟ್ಮೆಂಟ್ ಆಫ್ ಕ್ಲೇಮ್ ಟು ಬಿ ಲಾಂಚ್ ಬೈ ರತ್ನ ಟ್ರೇಡರ್ಸ್. ಸೊ ಸೆಕ್ಷನ್ ಬಿ 2025 ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಸೊ ನಾವಿಲ್ಲಿ ಓಪನಿಂಗ್ ಸ್ಟಾಕ್ ತಗೋಣ, ಐ ಮೀನ್ ಸ್ಟೆಪ್ 1 ಟ್ರೇಡಿಂಗ್ ಅಕೌಂಟ್ ಮಾಡಂಗಿಲ್ಲ, ಗ್ರಾಸ್ ಪ್ರಾಫಿಟ್ ರೇಷಿಯೋನು ಮಾಡಂಗಿಲ್ಲ, ಬಿಕಾಸ್ ಅವರೇ ಕೊಟ್ಟಿದ್ದಾರೆ. ಸೊ ಮೆಮೊರಾಂಡಮ್ ಆಫ್ ಟ್ರೇಡಿಂಗ್ ಅಕೌಂಟ್ಗೆ ಕಾಲಮ್ ನ ಡ್ರಾಫ್ಟ್ ಮಾಡ್ತೀವಿ. ಎಷ್ಟು ಕಾಲಮ್ ನ ಡ್ರಾಫ್ಟ್ ಮಾಡ್ತೀವಿ? 4 ಕಾಲಮ್ಸ್. ಪರ್ಟಿಕ್ಯುಲರ್ಸ್ ಅಮೌಂಟ್, ಡೆಬಿಟ್ ಅಂಡ್ ಕ್ರೆಡಿಟ್. ಸೊ ಈಗ ಫಸ್ಟ್ ಓಪನಿಂಗ್ ಸ್ಟಾಕ್ ಎಷ್ಟಿದೆ? ಓಪನಿಂಗ್ ಸ್ಟಾಕ್ 10,438. ಇದಾದ್ಮೇಲೆ ಪರ್ಚೇಸಸ್ ಅಂಡ್ ಸೇಲ್ಸ್. ಫಸ್ಟ್ ಪರ್ಚೇಸಸ್ ಇದೆ ಅಂತಾರೆ, ಫಸ್ಟ್ ಪರ್ಚೇಸಸ್ ತಗೋಬೇಕು. ಎಷ್ಟು? 14,000. ಯಾವುದೇ ರೀತಿ ರಿಟರ್ನ್ಸ್ ಇಲ್ಲ. ನೆಕ್ಸ್ಟ್ ಸೇಲ್ಸ್ ಎಷ್ಟಿದೆ? 19,250 ಇದೆ. ಎಸ್. ಇವಾಗ ಕ್ಲೋಸಿಂಗ್ ಸ್ಟಾಕ್ ಬರಲ್ಲ. ಕ್ಲೋಸಿಂಗ್ ಸ್ಟಾಕ್ ನ ನಾವು ಕಂಡಿಡಿಬೇಕು ಮೆಮೊರಾಂಡಮ್ ಅಲ್ಲಿ, ಸರಿನಾ? ಈಗ ಗ್ರಾಸ್ ಪ್ರಾಫಿಟ್ ರೇಷಿಯೋ ಕೊಟ್ಟಿದ್ದಾರೆ, ಗ್ರಾಸ್ ಪ್ರಾಫಿಟ್ ನ ಕಂಡಿಡಿಯೋಣ. ಗ್ರಾಸ್ ಪ್ರಾಫಿಟ್ ಯಾವಾಗ್ಲೂ ಯಾಕೆ ಸೈಡ್ ತಗೋಬೇಕು? ಡೆಬಿಟ್ ಸೈಡ್. ಯಾವ್ದ್ರ ಮೇಲೆ ತಗೋಬೇಕು? ಸೇಲ್ಸ್ ಅಮೌಂಟ್ ಮೇಲೆ. 19,250 ಇಂಟು 30%, 30 ಡಿವೈಡೆಡ್ ಬೈ 100. ಸೊ ಗ್ರಾಸ್ ಪ್ರಾಫಿಟ್ ಎಷ್ಟು ಬರುತ್ತೆ? 5,775. ಸೊ ಇದಾದ್ಮೇಲೆ ನಮ್ಗೆ ಕ್ಲೋಸಿಂಗ್ ಸ್ಟಾಕ್ ನ ಕಂಡಿಡಬೇಕು. ಕ್ಲೋಸಿಂಗ್ ಸ್ಟಾಕ್ ನ ಕಂಡಿಡಬೇಕು ಅಂದ್ರೆ ನಮ್ಗೆ ಯಾವ ಸೈಡ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ದೆ? ಡೆಬಿಟ್ ಸೈಡ್ ಜಾಸ್ತಿ ಇರಬೇಕು. ಎಷ್ಟಿರುತ್ತೆ? ಟೋಟಲ್ ಮಾಡಿ ಇದನ್ನ 10,438, 14,000 ಮತ್ತೆ 5,775 ನ ಟೋಟಲ್ ಮಾಡ್ರೆ 30,213. ಸೊ ಎರಡು ಸೈಡು 30,213 ಅಂತ ಬರ್ಕೊಂಡು 19,250 ನ ಮೈನಸ್ ಮಾಡಿದ್ರೆ 10,963. So 10,963 will be what? Closing stock on the date of fire. ಸೊ ಇದಾದ್ಮೇಲೆ ಸ್ಟೆಪ್ 4 ಅದ್ ಮೆನ್ಷನ್ ಮಾಡಿಲ್ಲ ಅಂದ್ರೂ ತೊಂದರೆ ಇಲ್ಲ ಸ್ಟೂಡೆಂಟ್ಸ್, ಅದ್ರ ಬಗ್ಗೆ ವರೀಸ್ ಬೇಡ. ಸ್ಟೆಪ್ 4 ಆಕ್ಚುಯಲ್ ಲಾಸ್ಗೆ 2 ಕಾಲಮು, ಪರ್ಟಿಕ್ಯುಲರ್ಸ್ ಮತ್ತೆ ಅಮೌಂಟ್ ಅಂತ. ಸೊ ಫಸ್ಟ್ ಏನ್ ಬರ್ಕೋತೀರಾ? ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್. ಎಷ್ಟು ಇವಾಗ ತಾನೇ ಕಂಡಿಡಿದ್ರಲ್ಲ? 10,963. ಸೊ ಆಡ್ ಫೈರ್ ಎಕ್ಸ್ಪೆನ್ಸಸ್ ಇಲ್ಲ. ಫೈರ್ ಎಕ್ಸ್ಪೆನ್ಸಸ್ ಕ್ವೆಶನ್ ಅಲ್ಲಿ ಕೊಟ್ಟಿಲ್ಲ, ಆಡ್ ಮಾಡುವಂತ ನೆಸೆಸಿಟಿ ಇಲ್ಲ, ಅದನ್ನ ನಿಲ್ ಅಂತ ತಗೊಳ್ಳೋಣ. ಸೊ ಸ್ಟಾಕ್ ಸ್ಯಾಲ್ವೇಜ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಸ್ಟಾಕ್ ಸ್ಯಾಲ್ವೇಜ್ಡ್? ಕ್ವೆಶನ್ ಅಲ್ಲಿ ಒಂದ್ಸಲಿ ಚೆಕ್ ಮಾಡೋಣ. ಸ್ಟಾಕ್ ಸ್ಯಾಲ್ವೇಜ್ಡ್ ಬಂದು 2,712. ಸೊ 2,712 ಇಸ್ ವಾಟ್? ಸ್ಟಾಕ್ ಸ್ಯಾಲ್ವೇಜ್. ಸೊ ಇದನ್ನ ಮೈನಸ್ ಮಾಡ್ತೀರಾ? ಮೈನಸ್ ಮಾಡ್ತಾರೆ ನಿಮ್ಗೆ ಆಕ್ಚುಯಲ್ ಕ್ಲೇಮ್ ಅಮೌಂಟ್ ಬಂದು 8,251. ಅಂದ್ರೆ ಆಕ್ಚುಯಲ್ ಕ್ಲೇಮ್ ಅಮೌಂಟ್ ಅಲ್ಲ, ಆಕ್ಚುಯಲ್ ಲಾಸ್ ಬಂದು 8,251. ಸೊ ನಮಗೆ ಪಾಲಿಸಿ ಅಮೌಂಟ್ ಕೊಡದಲ್ಲೇ ಇದ್ದಿದ್ರೆ ಆಕ್ಚುಯಲ್ ಲಾಸ್ ಅಮೌಂಟ್ ಆಫ್ ಕ್ಲೇಮ್ ಆಗಿತ್ತು. ಬಟ್ ಕ್ವೆಶನ್ ಅಲ್ಲಿ ಪಾಲಿಸಿ ಅಮೌಂಟ್ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಫಾರ್ಮುಲಾ ಅಪ್ಲೈ ಮಾಡಬೇಕಾಗುತ್ತೆ. ಏನದು ಪಾಲಿಸಿ ಅಮೌಂಟ್? ಎಷ್ಟಿದೆ ಪಾಲಿಸಿ ಅಮೌಂಟ್? 7,500 ಇಂಟು ಆಕ್ಚುಯಲ್ ಲಾಸ್ 8,251 ಡಿವೈಡೆಡ್ ಬೈ ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ 10,963. ಸೊ ಇವಾಗ ನಮ್ಗೆ ಅಮೌಂಟ್ ಆಫ್ ಕ್ಲೇಮ್ ನಮ್ಗೆ ಎಷ್ಟು ಬರುತ್ತೆ? 5,645. 5,645 will be the amount of claim. So amount of claim ಎಷ್ಟು ಬರುತ್ತೆ? 5,645. So amount of claim. ಸೊ ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ ಸ್ಟೂಡೆಂಟ್ಸ್. ಸೊ ತುಂಬಾನೇ ಸಿಂಪಲ್ ಆಗಿದೆ. ಎಷ್ಟೊಂದು ವಿಡಿಯೋಸ್ ಕೂಡ ಇನ್ಶೂರೆನ್ಸ್ ಕ್ಲೇಮ್ದು ಸ್ಟೆಪ್ ಬೈ ಸ್ಟೆಪ್ ಎಲ್ಲಾನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇನ್ನೇನಾದ್ರೂ ಡೌಟ್ ಇತ್ತು ಅಂತಂದ್ರೆ ನೀವು ಕಮೆಂಟ್ ಅಲ್ಲಿ ಪಾಸ್ ಮಾಡ್ಬೋದು.
ಸೊ ಎಲ್ಲರಿಗೂ ರೀಚ್ ಆಗಿದೆ ಅನ್ಕೋತೀನಿ. ಸೊ ಮೆಜಾರಿಟಿ ರಾಯಲ್ಟಿ ಕವರ್ ಆಗಿದೆ. ಸೊ ಕನ್ಸೈನ್ಮೆಂಟ್ ಸೆಕ್ಷನ್ ಬಿ ಸೆಕ್ಷನ್ ಸಿ, ರಾಯಲ್ಟಿ ಸೆಕ್ಷನ್ ಬಿ ಸೆಕ್ಷನ್ ಸಿ. ಸೊ ಅದಾದ್ಮೇಲೆ ಇನ್ಶೂರೆನ್ಸ್ ಕ್ಲೇಮ್ ಕವರ್ ಮಾಡಿದೀವಿ ಸೆಕ್ಷನ್ ಬಿ ಸೆಕ್ಷನ್ ಸಿ. ಇದಾದ್ಮೇಲೆ ನೆಕ್ಸ್ಟ್ ನಾವು ಸೇಲ್ ಆನ್ ರಿಟರ್ನ್ ಆರ್ ಅಪ್ರೂವಲ್ ಬೇಸಿಸ್ ಕೂಡ ಸೆಕ್ಷನ್ ಬಿನು ಕೂಡ ಮಾಡಿದೀನಿ, ಸೆಕ್ಷನ್ ಸಿನು ಕೂಡ ಮಾಡಿದೀನಿ. ಅದು ತುಂಬಾನೇ ಈಸಿ. ಸೊ ನೀವು ಆಲ್ಮೋಸ್ಟ್ ಎಲ್ಲಾದು ಕೂಡ ಲೈಕ್ ಕವರ್ ಆಗಿದೆ. ಅಸೆಟ್ ಈಸ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್ ಒಂದು ರಿಲೇಟೆಡ್ ಒಂದು ನಾನು ನಿಮಗೆ ಶೇರ್ ಮಾಡಬೇಕು. ಐ ವಿಲ್ ಶೇರ್ ಶಾರ್ಟ್ಲಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.